ಯಜಮಾನ್ರಿ ನಮಸ್ತೆ. ಏನ್ ಯಜಮಾನ್ರಿ ಈ ಸಲ ಯಾರು ಗೆಲ್ತಾರ ಹಾಸನದಲ್ಲಿ? ನಾವು ಯಾವತ್ತು JDS ಫಿಕ್ಸು. ಫಿಕ್ಸ್ ನಾವು ಯಾವತ್ತು ಅದೇ. ಏನ್ ಯಜಮಾನ್ರೆ ಏನಾಗುತ್ತೆ ಈ ಸಲ ಎಲೆಕ್ಷನ್? ಇಲ್ಲ ಸರ್, ನಾವು JDS ಹಾಕೋದು. JDS ಹಾಕೋದು. ಈಗ ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿ ಕೊಟ್ಟಿದಾರಲ್ಲ, ಏನು ಮಾಡಕ್ಕೆ ಹೆಣ್ಮಕ್ಳಿಗೆ ಕೊಟ್ಟು ಹಾ? ಹೆಣ್ಮಕ್ಳಿಗೆ ಕೊಟ್ಟು ಏನು ಮಾಡಕ್ಕೆ ಗಂಡು ಮಕ್ಳು ಏನು ಮಾಡಕ್ಕೆ ಹೋಗ್ತಾರೆ? ನಿಮ್ ಮನೆಯಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಲ್ವಾ? ಏನು ಅನುಕೂಲ ಅದೇ ಹೆಂಗಸುಗಳಿಗೆ ಫ್ರೀ ಬಸ್ ಸರ್ವಿಸ್ ಮಾಡಿ ಅದೊಂದೇನಾ ಕರೆಂಟ್ ಫ್ರೀ ಇಲ್ವಾ? ಗಂಡನ್ನು ಬಿಟ್ಬಿಟ್ಟು ದುಡ್ಡು ಐತಲ್ಲ ಅಂತ ಹೋಗ್ತಾರೆ. ಏನ್ ಎಲ್ಲಾ ಕಡೆ ಹೋಗ್ತಾರ? ಹೋಗ್ತಾರೆ ಇವು ತಿಂಗಳಿಗೆ ಒಂದ್ಸಲ ಓಡಾಡಿದ್ರೆ ಆದ್ರೂ ಕೊಡು, ಆದ್ರೂ ಬಸ್ ಚಾರ್ಜ್ ಕೊಡು, ಇಲ್ಲ ಬಿಡೋ ಹೋಗ್ತೀವಿ ಅಂತ ಹೋಗ್ತಾರೆ. ಅಲ್ಲವ್ರು ಅಮಿಕಮ್ ಅಲ್ಲಿರೋರು. ನಮಗೆ ಬಸ್ ಬೆಂಗಳೂರು ಬೇಕೋ, ಮೈಸೂರು ಬೇಕೋ, ಓಡ್ತಾ ಇರ್ತಾರ. ಶಿವಮೊಗ್ಗ ಬೇಕೋ, ಭದ್ರಾವತಿ ಬೇಕೋ ಹೋಗ್ತಾ ಇರ್ತಾರೆ. ನಿಮ್ಗೂ ಹಂಗೆ ಆಗಿದ್ಯಾ? ಹ್ಞೂ ಆಯ್ತಲ್ಲ ಅಲ್ಲಿಗೆ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ ಈ ಸಲ? ಯಾಕೆ ಇಲ್ಲೇ ಬನ್ನಿ. ಪ್ರಜ್ವಲ್ ರೇವಣ್ಣ ಯಾಕೆ? ಕೆಲ್ಸಗಳಾಗಿವೆ ಭಯಂಕರ. ಹಾ ಚೆನ್ನಾಗಿ ಕೆಲ್ಸಗಳು ಮಾಡಿದಾರೆ. ನೀರಾವರಿದು ಹಾ. ಎಲ್ಲಾನು ಕೆಲ್ಸಗಳು. ಶ್ರೇಯಸ್ ಅವರು ಆ ಕಡೆಯಿಂದ ಏನೂ ಆಗಿಲ್ಲ ಕೆಲ್ಸಗಳೇ. ತುಂಬಾ ಫೈಟ್ ಇದೆ ಅಂತಾರೆ ಈ ಸಲ. ಅಂತದೂ ಇಲ್ಲ. ಪ್ರಜ್ವಲ್ JDS ಗೆಲ್ಲುತ್ತು. ಬಿಜೆಪಿ ಸಪೋರ್ಟ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತಾ? ಹೆಂಗ್ ಕಷ್ಟ ಏನಿಲ್ಲ, ಅದಿಲ್ಲ ಅಂದ್ರೆ ಗೆಲ್ತಾರೆ. ಇಲ್ಲ ಅಂದ್ರೂ ಆಗುತ್ತಾ? ಇಲ್ಲ ಅಂದ್ರೆ ಗೆಲ್ತಾರೆ ಬಿಜೆಪಿ ಸಪೋರ್ಟ್. ಹೌದಾ? ಈ ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿಯಲ್ವಾ? ಯಾ ಗ್ಯಾರಂಟಿಗಳು ಕೊಟ್ಟಾರ ಅವ್ರು? ಯಾಕೆ ಹೆಣ್ಮಕ್ಳೆಲ್ಲ ಆ ಕಡೆ ಹೋಗ್ತೀನಿ ಅಂತಾರೆ. ಅಂತವ್ರಿ ಯಾವ ಹೆಣ್ಮಕ್ಳು ಹೋಗಲ್ಲ ಈ ಕಡೆ, ಎಲ್ಲ ಫುಲ್ JDS. ಹಂಗಂತೀರಾ? ಗ್ಯಾರಂಟಿ ಇಸ್ಕೊಂಡ್ ಮೇಲೂ ಗಾಯಸ್ಕೊಂಡ್ರು JDS ಅವರು. ಅಕ್ಕ ನಮಸ್ತೆ. ಯಾರು ಗೆಲ್ತಾರಕ್ಕ ಈ ಸಲ ಹಾಸನದಲ್ಲಿ? ನೋಡ್ಬೇಕು, ರಿಸಲ್ಟ್ ಬಂದಾಗ ನೋಡ್ಬೇಕು. ರಿಸಲ್ಟ್ ನೀವೇ ಮರ್ಸೋದಲ್ವಾ ವೋಟ್ ಹಾಕಿ? ನೋಡೋಣ. ಯಾರು ಗೆಲ್ಲಿಸ್ಬೇಕು ಅನ್ಸುತ್ತೆ ನಿಮ್ಗೆ ಈ ಸಲ? ನಮ್ದಿನೇನ್ ಪ್ರಜ್ವಲ್. ಪ್ರಜ್ವಲ್ ಅವರಿಗೆ. ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿ ಅನುಕೂಲ ಆಗಿದೆ ಅಂತಾರೆ. ಅಯ್ಯೋ, ಒಂದ್ ಕಡೆ ತಗೋತಾವ್ರ, ಒಂದ್ ಕಡೆ ಕೊಟ್ಟವ್ರ ಅಷ್ಟೇ. ಎಲ್ಲಿ ತಗೊಂಡ್ರು? ನಮ್ಮ ಮೇಲೆ ಬರೀ ಆಗ್ತಾವ್ರ ಅಷ್ಟೇ. ಹೌದಾ? ಈಗ ಮನೆ ಫ್ರೀ ಮಾಡಿದ್ರು, ಕಮರ್ಷಿಯಲ್ ಎಲ್ಲ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು. ಹಾ. ಅಲ್ಲಿ ಫ್ರೀ ಆಯ್ತು, ಇಲ್ಲಿ ಜಾಸ್ತಿ ಡಬಲ್ ತಗೋತಾವ್ರ ಅಷ್ಟೇ. ಅಲ್ಲಿ ಕೊಟ್ಟು ಇಲ್ಲಿ ಕಿತ್ಕೊಂಡ್ರಾ? ಸರಿ. ಇಲ್ಲೊಬ್ರು ಇದ್ದಾರೆ. ನಮಸ್ತೆ ಸರ್. ಯಾರು ಗೆಲ್ತಾರೆ ಈ ಸಲ ಹಾಸನದಲ್ಲಿ? ಶ್ರೇಯಸ್ ಅವ್ರು ಗೆಲ್ತಾರ ಈ ಸಲ? ಫೈಟ್ ಇದೆಯಾ? ಒಳ್ಳೆ ಫೈಟ್ ಐತಿ. ಪ್ರಜ್ವಲ್ ಅವ್ರು ಅಂತಿದ್ದಾರೆ. ಹೇಳ್ತಾರೆ, ಹೇಳಕ್ಕೇನು ಗೆದ್ದಾಗ ತಾನೆ ಗೊತ್ತಾಗೋದು. ಯಾಕೆ ಕಷ್ಟ ಈ ಸಲ ಪ್ರಜ್ವಲ್ ಅವರಿಗೆ? ಎಲ್ಲ ಹೋರಾಟ ಇಷ್ಟು ಗಂಟೆ ಅವ್ರಿಗೆ ಮಾಡ್ಯಾರೆ. ಈಗ ನೆಕ್ಸ್ಟ್ ಇವ್ರಿಗೆ ಒಂದು ಐಟಮ್ ಕೊಡ್ತಾವ್ರೀಗ. ಒಂದು ಅವಕಾಶ ಕೊಡ್ಬೇಕು ಅಂತ ಕೊಡ್ಲೇಬೇಕು. ಒಬ್ರಿಗೆ ಊಟ ಮಾಡೋಕೆ ಒಂದು ಏನೈತೆ, ಎಲ್ಲರೂ ಊಟ ಮಾಡ್ಬೇಕಲ್ವಾ? ಅದರಿಂದ ಅನುಕೂಲ ಆಗುತ್ತೆ. ಎಲ್ಲರಿಗೂ ಅನುಕೂಲ ಆಗ್ಬೇಕು. ಓಕೆ 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 ಓಕೆ. ಸರ್ ಏನ್ ಸರ್ ಈ ಸಲ? ಸರ್ ಇದೇ ಬರೋದಿಲ್ಲ, JDS ಬರೋದು. ಯಾಕೆ? JDS ಕಷ್ಟ ಅಂತಾರೆ ಈ ಸಲ. ಅಷ್ಟೇನಲ್ಲ, ಹಾಸನ ಸಿಗಲ್ಲ, ಮೊದ್ಲಿಂದ ಇದೆಯಾ ಹಾಸನಲ್ಲಿ JDS ಬರೋದು ಪಕ್ಕ. ಸರ್ಕಾರ ಹಾಳು ಮಾಡಿದ್ರು. ಸೊ ಇಲ್ಲಿ ಕಥೆ ಮುಂದೆ ಹೋಗೋಣ ಬನ್ನಿ, ಇನ್ನೊಂದು ಚೆಂದ ಮಾತಾಡ್ಸೋಣ. ಚನ್ನರಾಯಪಟ್ಟಣದಲ್ಲಿ ಇದೆ, ಬಿಸಿಲು ಜಾಸ್ತಿ ಅಲ್ವಾ, ಸೊ ಎಳ್ನೀರು ಕುಡಿಯೋಣ ಅಂತ ಬಂದು ಇಲ್ಲಿ ತೆಂಗಿನ ತೋಟಕ್ಕೆ. ಇಲ್ಲಿ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ ಇಲ್ಲೊಂದಿಷ್ಟು ಜನಕ್ಕೆ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಹಾಸನದಲ್ಲಿ ಯಾರು ಗೆಲ್ತಾರೆ? ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅವರು. ಯಾಕೆ ಪ್ರಜ್ವಲ್ ಅವ್ರು ಗೆಲ್ತಾರೆ? ನಮ್ಮೂರಿಗೆ ಆದಷ್ಟು ಕೆಲಸಗಳನ್ನು ಮಾಡಿಸಿದ್ದಾರೆ ದಳದಿಂದವ. ಅವತ್ತಿಂದಲೂ ಮಾಡಿಸಿ ಬಂದರೆ ಇವತ್ತಲೂ ಮಾಡಿಸ್ತಾರೆ ಅನ್ನೋ ನಂಬಿಕೆ ಇದೆ, ಮುಂದೂ ಮಾಡಿಸ್ತಾರೆ ಅನ್ನೋ ನಂಬಿಕೆ ಇದೆ. ಅವ್ರಿಗೆ ನಾವು ಓಟ್ ಹಾಕೋದು, ಅವರೇ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ನಮಸ್ತೆ ಸರ್. ನಮಸ್ತೆ. ಪ್ರಧಾನಿ ಯಾರಾಗ್ಬೇಕು? ಮೋದಿನೇ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ? ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲಿ ಬೆಲೆ ಏರಿಕೆ ಎಲ್ಲ ಜಾಸ್ತಿ ಮಾಡಿಲ್ಲ. ರೈತರಾಗಿರೋದ್ರಿಂದ ಬೆಳೆಗಳಿಗೆ ಇನ್ನೂ ಯಾವ್ದು ಫಿಕ್ಸ್ಡ್ ಆಗಿ ರೇಟ್ ಇಟ್ಟಿಲ್ಲ. ಸರ್ ಯಾಕೆ ಇಟ್ಟಲ್ಲ ಸರ್? ಎಲ್ಲ ಇಟ್ಟಿಲ್ಲ ಸರ್ ಫಿಕ್ಸ್ ರೇಟು. ಆಮೇಲೆ ಮಾಮೂಲಿ ವರ್ಷಕ್ಕೆ ಒಂದ್ಸಲಿ ಅಥವಾ 3 ತಿಂಗಳು 2 ತಿಂಗಳಿಗೆ ಒಂದ್ಸಲಿ ಮಾಮೂಲಿ 200 ರೂಪಾಯಿ ಆಗ್ತಾ ಇದಾರೆ. ಬೆಂಬಲ ಬೆಲೆ ಕೊಟ್ಟಿಲ್ಲ ಅಂತಾರೆ. ಇಲ್ಲ, ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಸರ್. ರೈತರಿಗಂತೂ ಮಾಡೇ ಮಾಡ್ಯಾರ ಸರ್, ಬೇರೆ ಕಡೆಗೆ ಗೊತ್ತಿಲ್ಲ. ನಮ್ಮ ರೈತರಿಗಂತೂ ಮಾಡ್ಯಾರ, ಅವ್ರು ಹೆಲ್ಪ್ ಮಾಡ್ಯಾರ, ರೈತರಿಗೆ ಖಂಡಿತ ಮಾಡ್ಯಾರ. ಹಾಸನದಲ್ಲಿ 2 ಕುಟುಂಬಗಳ ನಡುವೆ ಗುದ್ದಾಟ, ಈಗ ಅನುಕಂಪದ ಆಟ. ದೇವೇಗೌಡರಿಗೆ ಸಿದ್ದರಾಮಯ್ಯನವರಿಗೆ ಪಾಠ ಕಲಿಸಬೇಕು ಅನ್ನುವಂತ ಹಠ. ಸಿದ್ದರಾಮಯ್ಯನವರಿಗೆ JDSನ ಭದ್ರಕೋಟೆಯನ್ನ ಕಿತ್ಕೊಳ್ಬೇಕು ಅನ್ನುವಂತಹ ಪಣ. ಇಬ್ಬರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡೋದು ಹಾಸನದ ಜನ. ಹೀಗಿರುವಾಗ ಇಲ್ಲಿ ಆಗುವಂತಹ ಅನುಕಂಪ, ಸ್ವಾಭಿಮಾನ, ಕೆಲಸ ಇವೆಲ್ಲವೂ ಕೂಡ ಇದೆ. ಆದರೆ BJP ಮತ್ತು JDS ಮೈತ್ರಿ ಆಗಿರೋದು ಕಾಂಗ್ರೆಸ್ಸಿಗೆ ಮುಳುವಾಗುತ್ತಾ, ಇಲ್ಲ ವರವಾಗುತ್ತಾ? ಇದು ಈಗಿರುವಂಥ ಯಕ್ಷ ಪ್ರಶ್ನೆ ಹಾಸನದ ಲೋಕಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಈ ಹಾಸನದ ಲೋಕಸಭಾ ಕ್ಷೇತ್ರದಲ್ಲಿ ಇರೋದು ನೆಕ್ ಟು ನೆಕ್ ಫೈಟ್. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನ ಹೇಳಕ್ ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಸೊ ಇಲ್ಲಿಗೆ ನಾನು ಹಾಸನದ ಬುಲೆಟ್ ರಿಪೋರ್ಟರನ್ನ ಮುಗಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಬರ್ತೀನಿ, ಮತ್ತೊಂದು ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ.